ಇದನ್ನು ನೀವು ಲೈಫ್ ಟೈಮು ಅಂತ ಕೆಲವು ಬಂತಾಗ ಪ್ರೀಪೇಯ್ಡು ಪೋಸ್ಟ್ ಪೇಯ್ಡ್ ಇದೆಲ್ಲ ಬಂತು. ಹಾಗೆ ಮನುಷ್ಯನ ಆಯುಸ್ಸು, ದೇವತೆಗಳ ಆಯುಸ್ಸು, ಭೂತ ಪ್ರೇತ ಪಿಶಾಚಿಗಳ ಆಯುಸ್ಸು ಎಷ್ಟು? ಓಂ ಶಾಂತಿ ಗೆಳೆಯರೇ, ಮಿತ್ರರೇ, ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ. ಕೆಲವರು ಗುರುಗಳು ಚಿರಂಜೀವಿ ಭವ, ಸುಖೀ ಭವ ಏನಂತಾರೆ? ಚಿರಂಜೀವಿ ಭವ, ಸುಖೀ ಭವ ಅಂತಾರೆ. ಹಾಗಂದರೆ ನೀವು ಶಾಶ್ವತವಾಗಿ ಚಿರಂಜೀವಾಗಿರಿ ಅಂತಲ್ಲ, ದೀರ್ಘಾಯುಷ್ಯವಂತರಾಗಿರಿ ಅಂತ. ದೀರ್ಘಾಯುಷ್ಯ ಅಂದರೆ ಯಾವುದು? ನೀವು ಹಳೆಯ ಕಾಲದಲ್ಲಿ ಫೋನ್ ಬಿಲ್ಗಳು ತುಂಬ ರೇಟ್ ಇತ್ತು. ಒಂದು ನಿಮಿಷಕ್ಕೆ 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಖರ್ಚಾಗ್ತಿತ್ತು. ಅದು ಮೊಬೈಲ್ ಫೋನುಗಳು ಜೊತೆಗೆ STDಗಳು, ಲ್ಯಾಂಡ್ಲೈನ್ಗಳು ಇತ್ಯಾದಿ. ಇದನ್ನು ನೀವು ಲೈಫ್ ಟೈಮು ಅಂತ ಕೆಲವು ಬಂತಾಗ ಪ್ರೀಪೇಯ್ಡು ಪೋಸ್ಟ್ ಪೇಯ್ಡ್ ಇದೆಲ್ಲ ಬಂತು. ಹಾಗೆ ಮನುಷ್ಯನ ಆಯುಸ್ಸು, ದೇವತೆಗಳ ಆಯುಸ್ಸು, ಭೂತ ಪ್ರೇತ ಪಿಶಾಚಿಗಳ ಆಯುಸ್ಸು ಎಷ್ಟು? ಇಲ್ಲಿ ಮೊಬೈಲ್ಗಳಿಗೆ ಪ್ರೀಪೇಯ್ಡು ಪೋಸ್ಟ್ ಪೇಯ್ಡು ಲೈಫ್ ಟೈಮು. ಹಾಗೆ ದೇವತೆಗಳು, ದೈತ್ಯರು, ರಾಕ್ಷಸರು, ದೆವ್ವಗಳು, ಭೂತಗಳು, ಪ್ರೇತಗಳು, ಪಿಶಾಚಿಗಳು, ಹಾಗೆ ಬೇತಾಳ, ಬ್ರಹ್ಮರಾಕ್ಷಸ, ಆ ರಾಕ್ಷಸ, ಈ ರಾಕ್ಷಸ, ಇನ್ನೊಂದು ರಾಕ್ಷಸ, ಒಟ್ಟಿನಲ್ಲೇ ಚಿರಂಜೀವಿ ಭವ, ಸುಖೀ ಭವ. ದಟ್ಟ ದರಿದ್ರರು, ಶ್ರೀಮಂತರು, ಐಶ್ವರ್ಯವಂತರು, ಬಡವರು, ಶ್ರೀಮಂತರು, ಮೇಲ್ಜಾತಿ, ಕೀಳ್ಜಾತಿ, ಇನ್ನೊಂದು ಜಾತಿ, ಮತ್ತೊಂದು ಜಾತಿ, ಬಡವ, ಬಲ್ಲಿದ ಇತ್ಯಾದಿ ಇತ್ಯಾದಿ ಭೇದ ಭಾವಗಳಿಲ್ಲಿ. ವಿಷ, ಅಮೃತ, 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 ಅಮೃತ್ವ. ಅಮೃತ್ವ ಎಲ್ಲಿದೆ? ಅಮೃತ್ವ ಅಂದರೆ ಏನು? ಚಿರಂಜೀವಿ ಅಂದ್ರೇನು? ಅಮೃತ್ವ ಅಂದರೆ ಶಾಶ್ವತವಾಗಿ ಬದುಕಿರೋದು. ಶಾಶ್ವತವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕು? ಅಮೃತ ಕುಡಿಬೇಕು. ಅಮೃತ ಏನು? ಅಮೃತ ದೇವಲೋಕದ ಅಮೃತ. ದೇವಲೋಕ ಅಂತ ಒಂದಿದೆ, ಆಯಾ ಧರ್ಮದಲ್ಲಿ ಇರುತ್ತೆ. ಅದರಲ್ಲೂ ಹಿಂದೂ ಧರ್ಮದ ಕಥೆ ಹೇಳ್ತಾ ಇದ್ದೀನಿ. ಇಂದ್ರಲೋಕ, ಅಮರಾವತಿ ದೇವಲೋಕ, ಸ್ವರ್ಗ. ಅಲ್ಲಿ ಎಲ್ಲ ದೇವತೆಗಳು ಅಮೃತ ಕುಡಿತಾರೆ. ಅಮೃತ, ಎಣ್ಣೆ ಅಲ್ಲ, ಡ್ರಿಂಕ್ಸ್ ಅಲ್ಲ, ಆಲ್ಕೋಹಾಲ್ ಅಲ್ಲ. ಆಲ್ಕೋಹಾಲ್ ಕುಡಿತಾರಲ್ಲ ಇಲ್ಲಿ ಭೂಮಿ ಮೇಲೆ, ಡ್ರಿಂಕ್ಸು, ಏನೇನೋ ವೆರೈಟಿ ಮದ್ಯಪಾನ, ಅದಲ್ಲ. ಅಮೃತ ದೇವಲೋಕದಲ್ಲಿ. ಆದ್ದರಿಂದ ಅವ್ರು ಕುಡಿದ್ರೆ ಶಾಶ್ವತವಾಗಿ ಅಮೃತವರಾಗಿರ್ತಾರೆ. ಶಾಶ್ವತವಾಗಿ ಅವ್ರು ಸಾಯೋದೇ ಅಲ್ಲ, ಬದುಕಿರ್ತಾರೆ. ಅವ್ರ ಮೇಲೆ ಯಾರೇ ಯುದ್ಧ ಮಾಡಲಿ, ಯಾರೇ ದಾಳಿ ಮಾಡಲಿ, ಸಾಯಲ್ಲ. ಈ ರೀತಿ ಸಾಮಾನ್ಯರಿಗೆ ಇದು ಗೊತ್ತಿಲ್ಲದೆ ಇರುತ್ತೆ. ಕೆಲವೊಂದು ಅಸಾಮಾನ್ಯರಿಗೆ, ಆಧ್ಯಾತ್ಮದಲ್ಲಿ ಜ್ಞಾನ ಇರೋರಿಗೆ ಕನಿಷ್ಠ ಸ್ವರ್ಗ ಅಂದ್ರೇನು, ವೈಕುಂಠ ಅಂದ್ರೇನು, ಕೈಲಾಸ ಅಂದ್ರೇನು, ಬ್ರಹ್ಮಲೋಕ ಅಂದ್ರೇನು, ಸೂರ್ಯಮಂಡಲ, ಚಂದ್ರಮಂಡಲ ಅಂದ್ರೇನು, ಇತ್ಯಾದಿ ಇತ್ಯಾದಿ ಗ್ರಹಮಂಡಲಗಳಂದ್ರೇನು, ಜ್ಯೋತಿಷ್ಯ ಅಂದ್ರೇನು, ರಾಶಿಬಲಗಳು, ಗ್ರಹಬಲಗಳು ಇತ್ಯಾದಿ ಇತ್ಯಾದಿ ಎಲ್ಲ ಗೊತ್ತಿರುತ್ತೆ ಅಲ್ವಾ? ಹಾಗೆ ಅಮೃತ ಅಂದ್ರೇನು, ವಿಷ ಅಂದ್ರೇನು ಅದು ಕೂಡ ಗೊತ್ತಿರುತ್ತೆ ಅಲ್ವಾ? ಈಗ ಸದ್ಯಕ್ಕೆ ನಾಗಲೋಕದಲ್ಲಿ ಅಮೃತ ಇದೆ, ಹಾಗೆ ನಾಗಲೋಕದಲ್ಲಿ ವಿಷಾನೂ ಇದೆ. ಬೇರೆ ಲೋಕಗಳವರು ಅಲ್ಲಿ ಹೋಗಿ ತಗೋಬೇಕು. ಹಾಗೆ ನಾಗಲೋಕದಲ್ಲಿ ವಜ್ರ ವೈಡೂರ್ಯಗಳಿದೆ, ಬಂಗಾರ ಇದೆ, ಒಡವೆಗಳಿದೆ, ವಜ್ರ ವೈಡೂರ್ಯಗಳು, ಮುತ್ತು ರತ್ನಗಳು ಅಂತಿರಲ್ಲ ನೀವು, ಎಲ್ಲ ಇದೆ. ಜೊತೆಗೆ ಅಮೃತನೂ ಇದೆ, ವಿಷಾನೂ ಇದೆ ನಾಗಲೋಕದಲ್ಲಿ. ಈಗ ಸದ್ಯಕ್ಕೆ ತಕ್ಷಕ ಅನ್ನೋ ರಾಜ ಅಲ್ಲಿ ನಾಗರಾಜ, ಗೊತ್ತಾಯ್ತಲ್ಲ? ಅಷ್ಟು ನಾಗಗಳಿರ್ತಾರೆ. ಅವರು ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರು ರಾಜ ಆಗಿರ್ತಾರೆ ನಾಗಲೋಕಕ್ಕೆ. ನಾಗರಾಜ ಅಂದರೆ ಅದೊಂದು ಪದವಿ, ಇಂದ್ರ ಅಂದರೆ ಅದೊಂದು ಪದವಿ, ಅಧಿಪತಿ ಅಂದರೆ ಅದೊಂದು ಪದವಿ. ಅದೇ ನೀವು ಭೂಲೋಕದಲ್ಲಿ ಹೇಳ್ತಿರಲ್ಲ, ಕಾರ್ಪೊರೇಟ್ರು, ನಮ್ಮ ಏರಿಯಾ ಕಾರ್ಪೊರೇಟ್ರು, ನಮ್ಮ ಏರಿಯಾ ಕೌನ್ಸಿಲರು, ಮಂಡಲ ಜಿಲ್ಲಾ ಕಲೆಕ್ಟ್ರು, ಜಿಲ್ಲಾ ಪ್ರೆಸಿಡೆಂಟು, ಅಧ್ಯಕ್ಷರು, MLC, MLA, CM, ಚೀಫ್ ಮಿನಿಸ್ಟ್ರು, ರಾಜ್ಯಪಾಲರು, ವೈಸ್ ಪ್ರೆಸಿಡೆಂಟು, ಕೌನ್ಸಿಲರು, ಇವೆಲ್ಲ ಹೇಳ್ತಿರಲ್ಲಪ್ಪ ನೀವು. ಅದೇ ರೀತಿ ಇಂದ್ರಲೋಕದಲ್ಲಿ ಇಂದ್ರ ಅಂದರೆ ಇಂದ್ರಲೋಕಕ್ಕೆ
ರಾಜ ಅಂತ. ಇಂದ್ರ ಅಂದರೆ ಅದೊಂದು ಪದವಿ. ರಾಜ ಅಂತಿರಲ್ಲ ನೀವು, ರಾಜ, ಮಹಾರಾಜ, ಸಾಮ್ರಾಟ, ಸಾಮ್ರಾಟ ಅಂತಿರಲ್ಲಪ್ಪ, ಚಕ್ರವರ್ತಿ, ಇದು ಬರೀ ಪದವಿ ಅಷ್ಟೇ, ಪದವಿ ಅಷ್ಟೇ ಅದು. ಆದರೆ ಆ ಪದವಿಯನ್ನು ಯಾರು ಅಲಂಕಾರ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ಲು ಈಗ ಕರ್ನಾಟಕದಲ್ಲಿ CM ಅಂತ ಒಂದು ಪದವಿ ಇರುತ್ತೆ, ಚೀಫ್ ಮಿನಿಸ್ಟರ್ ಅಂದರೆ ಮುಖ್ಯಮಂತ್ರಿ ಅಂತ ಒಂದು ಪದವಿ ಇರುತ್ತೆ, ಹೋಮ್ ಮಿನಿಸ್ಟರ್ ಅಂತ ಒಂದು ಪದವಿ ಇರುತ್ತೆ. ಈಗ ಯಾರು ಅಲ್ಲಿದ್ದಾರೆ ಆ ಸ್ಥಾನದಲ್ಲಿ, ಹಾಗೆ ಇಂದ್ರಲೋಕದಲ್ಲಿ ಇಂದ್ರ ಅನ್ನೋದು ಒಂದಿರುತ್ತೆ. ಆದರೆ ಆ ಸ್ಥಾನದಲ್ಲಿ ಯಾರು ಈಗ ಅಲಂಕಾರ ಮಾಡಿದ್ದಾರೆ, ಈಗ ಸದ್ಯಕ್ಕೆ ಇಂದ್ರಲೋಕದಲ್ಲಿ ಪುರಂದರ ಅನ್ನೋರು ದೇವೇಂದ್ರ ಆಗಿದ್ದಾರೆ, ಇಂದ್ರ ಪದವಿ ಅಲಂಕಾರ ಮಾಡಿದ್ದಾರೆ. ಯಾರು? ಪುರಂದರ. ಅವ್ರ ಹೆಸರೀಗ ದೇವಲೋಕದ ಇಂದ್ರನ ಹೆಸರೇನು? ಪುರಂದರ ಅಂತ. ಅದೇ ನಾಗಲೋಕದ ನಾಗರಾಜನ ಹೆಸರು. ಇಲ್ಲಿ ನಾಗರಾಜ ಅಂದರೆ ಅದೊಂದು ಪದವಿ, ನಾಗಲೋಕಕ್ಕೆ ರಾಜ, ಅದಕ್ಕೆ ನಾಗರಾಜ. ಇವಾಗ ಯಾರಿದ್ದಾರೆ? ತಕ್ಷಕ ಅನ್ನೋನು ಅಲ್ಲಿ ನಾಗರಾಜ. ಈಗ ಅರ್ಥ ಆಯ್ತಾ? ಇದೆಲ್ಲ ಕೆಲವರಿಗೆ ಗೊಂದಲ ಇರುತ್ತೆ. ನಾಗರಾಜ ಅಂದ್ಬಿಟ್ರೆ ನಾಗಲೋಕ ಹಂಗೆ ಅನ್ಕೊಬಿಡ್ತಾರೆ. ಹಂಗಲ್ಲ, ನಾಗರಾಜ ಅಂದರೆ ಅದೊಂದು ಪದವಿ, ನಾಗಲೋಕಕ್ಕೆ ರಾಜ ಅಷ್ಟೇ ನಾಗರಾಜ, ದೇವಲೋಕಕ್ಕೆ ರಾಜ ದೇವೇಂದ್ರ ಅಷ್ಟೇ, ದೇವರಾಜ ಅಷ್ಟೇ. ಹಂಗಂತ ದೇವರಾಜ ಅವ್ರ ಹೆಸರಲ್ಲ, ಪುರಂದರ. ಆದರೆ ಕೈಲಾಸಾಧಿಪತಿ ಅಂದರೆ ಯಾರು? ಶಂಕರನೋ ಶಿವನೋ, ಆವಾಗವಾಗ ಬೇರೆ ಬೇರೆ ಹೆಸರುಗಳಿರುತ್ತೆ, ಯಾವಾಗ ಒಂದೇ ಹೆಸರು. ಹಾಗೆ ವೈಕುಂಠಕ್ಕೆ ಅಲ್ಲಿ ಕೂಡ ಅಷ್ಟೇ, ವೈಕುಂಠ ವಾಸಿ, ವೈಕುಂಠಾಧಿಪತಿ ಅಲ್ವಾ? ಹಾಗೆ ಇಲ್ಲೇನಪ್ಪ ಹೇಳೋಕ್ಕೆ ಬಂದೆ ಅಂದರೆ ಅಮೃತ ಕುಡಿತಾರೆ ಇವರು. ಏನು ಕುಡಿತಾರೆ? ಅಮೃತ. ಅಮೃತ ಎಲ್ಲಿದೆ? ಈಗ ನಾಗಲೋಕದಲ್ಲಿದೆ, ನಾಗರಾಜನ ಅಲ್ಲಿ ಯಾರಿದ್ದಾರೆ ಅವ್ರ ಅಧೀನದಲ್ಲಿದೆ. ಆದರೆ ದೇವತೆಗಳು ಅದನ್ನು ತಗೊಂಡು ಕುಡಿತಾರೆ. ಹಂಗಾರೆ ಅಮೃತ ಮನುಷ್ಯರ ಕೈಗೆ ಸಿಕ್ಬಿಟ್ರೆ ಏನಾಗುತ್ತೆ? ಸಿಕ್ಬಿಟ್ರೆ ಸಾಕು, ಒಂದೇ ಒಂದು ಡ್ರಾಪ್ ಕುಡಿದ್ರೆ ಸಾಕು, 2 ಡ್ರಾಪ್ ಕುಡಿದ್ರೆ ಸಾಕು, ನಾವು 100 ಸಾವಿರಾರು ವರ್ಷ ಬದುಕ್ತೀವಿ ಅನ್ನೋದು ಒಂದು ಕಲ್ಪನೆ ಇರುತ್ತೆ. ನಿಜಾನ ಸುಳ್ಳು ಅಲ್ವಾ? ಇಲ್ಲಿ ನಾನು ಹೇಳಕ್ಕೆ ಬರೋದು ಏನಪ್ಪ ಅಂದರೆ, ನೋಡ್ರಿ, ಅಮೃತ ಅಂದ್ರೆ ಏನು ಗೊತ್ತಾ? ಆಲ್ರೆಡಿ ಅಮೃತ ಯಾವ ರೀತಿ ಎಲ್ಲಿಂದ ಬಂತು? ಸಮುದ್ರದಿಂದ. ಯಾವ ಸಮುದ್ರ? ಕ್ಷೀರಸಾಗರ. ಯಾವಾಗ? ದೈತ್ಯರು ದೇವತೆಗಳು ಸಮುದ್ರ ಮಂತ್ರ ಮಾಡಿದಾಗ ಅಲ್ವಾ? ಇದೆಲ್ಲ ನಿಮಗೆ ಹಿಂದಿನ ಭಾಗ ಗೊತ್ತಿಲ್ಲ ಅಂದರೆ ನೋಡಿ, ತಿಳುವಳಿಕೆ ಇಲ್ಲ ಅಂದರೆ. ಸಾಮಾನ್ಯವಾಗಿ ಎಲ್ಲ ತಿಳುವಳಿಕೆ ಇರುತ್ತೆ, ನಿಮಗೆಲ್ಲ ಇದು ಗೊತ್ತಿದೆ. ಸಾಗರ ಮಂಥನ, ಸಮುದ್ರ ಮಂಥನ ಮಾಡಿದ್ದಂಗೆ ದೇವತೆಗಳು ದೈತ್ಯರು ಹೆಂಗೆ ಸ್ವರೂಪಾನ ಮಾಡಿದ್ರು, ಹೆಂಗೆ ಅಲ್ಲಿ ರಾಹು ಹತ್ಯೆ ಆಯಿತು, ಅನಂತರ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಯಿತು. ಅದರಲ್ಲಿ ದೈತ್ಯರೆಲ್ಲ ಸೋತೋದ್ರು, ರಾಕ್ಷಸರೆಲ್ಲ ಸೋತೋದ್ರು, ಓಡೋದ್ರು. ಉಳಿದಿದ್ದು ಯಾರು? ಅಂಧಕಾಸುರ ಒಬ್ಬ. ಈ ರಾಹು ಬೇರೆ ತಲೆ ಬೇರೆ, ಶರೀರ ಬೇರೆ ಆಗೋಯಿತು. ಆಮೇಲೆ ಶುಕ್ರಾಚಾರ್ಯರು ಬಂದರು, ಅವ್ರನ್ನ ಒಂದು ಸರ್ಪ ಕಡಿದು ತಲೆ ಭಾಗನ, ಸರ್ಪದ ಇನ್ನೊಂದು ಭಾಗನ ಆ ತಲೆಗೆ ಆ ಶರೀರಕ್ಕೆ ಜೋಡಿಸಿದ್ರು. ಆವಾಗ ರಾಹು ಕೇತು ಇಬ್ಬರಾಗೋದ್ರು, ಒಬ್ಬರೇ ಅಲ್ವಾ? ಇದೆಲ್ಲ ನಾನಿಂದ ಶೇರ್ ಮಾಡಿದ್ದೀನಿ ವಿಡಿಯೋ, ಅದು ನೋಡಿಲ್ಲ ಅಂದರೆ ನೋಡಿ, ಸುಮಾರು 2-3 ಸಾರಿ ಮಾಡಿದ್ದೀನಿ. ಗ್ರಹಗಳ ಬಗ್ಗೆ, ರಾಹು ಕೇತು ಬಗ್ಗೆ ಅಂತ ಮಾಡಿದ್ದೀನಿ, ನೋಡಿ. ಆದರೆ ನೀವು ನೋಡಿದರೆ ತಿಳ್ಕೊಂಡಿದ್ರೆ, ಈ ವಿಚಾರಗಳೆಲ್ಲ ಗೊತ್ತಿದ್ರೆ ಇದಕ್ಕೆ ಕಂಟಿನ್ಯೂ ಮಾಡಿ, ಓಕೆನಾ? ಮುಂದಕ್ಕೆ ಹೋಗೋಣ. ಈಗ ಅಮೃತ ದೇವೇಂದ್ರನ ಹತ್ರ ಫಸ್ಟ್ ಇತ್ತು. ಆಮೇಲೆ ದೇವೇಂದ್ರನ ಹತ್ರದಿಂದ ಅದನ್ನು ತಗೊಂಡು ಬಂದಿದ್ದು ಯಾರು ಗೊತ್ತಾ? ಗರುಡ. ಯಾರು? ಗರುಡ ಯಾಕೆ ತೊಗೊಂಡು ಬಂದ ಅನ್ನೋದಕ್ಕೆ ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ ನೋಡಿ. ಕದ್ರು ಹುಣ್ಣಿಮೆ ಅಥವಾ ಕದಿರು ಹುಣ್ಣಿಮೆ ಅಥವಾ ಕದ್ರು ಹುಣ್ಣಿಮೆ ನಾನು ಹಾಕಿದ್ದೀನಿ. ಕೋಜಾಗರ ಹುಣ್ಣಿಮೆ ಅಥವಾ ಕದ್ರು ಹುಣ್ಣಿಮೆ ಅಂತ ಹಾಕಿದ್ದೀನಿ. ಲಾಸ್ಟ್ ಟೈಮ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಉಗಾದಿ ಹಬ್ಬಕ್ಕೆ ಮೊದಲು 15 ದಿನ ಮುಂಚೆ ಈ ಹುಣ್ಣಿಮೆ ಬರುತ್ತೆ ಅಂತ ಹೇಳಿದ್ದೀನಿ, ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಕದ್ರು ವಿನುತ ಕಶ್ಯಪ ಮಹರ್ಷಿ ಇಬ್ಬರ ಪತ್ನಿಯರು. ಕದ್ರುಗೆ ನಾಗಜಾತಿ ಹುಟ್ಟುತ್ತೆ, ಸಂತಾನ ಆಗುತ್ತೆ. ಕದ್ರುಗೆ ನಾಗಜಾತಿ ಹುಟ್ಟುತ್ತೆ. ವಿನುತಾಗೆ ಅರುಣ ಸೂರ್ಯ ಭಗವಾನನ ಸಾರಥಿ, ಆಮೇಲೆ ಗರುಡ ಇವರು ಹುಟ್ಟುತ್ತಾರೆ. ಇವ್ರು ನಿಮ್ಗೆ ಗೊತ್ತಿರೋ ವಿಚಾರ. ಆದರೆ ಅಮೃತ ದೇವೇಂದ್ರನ ಹತ್ರ ಇರುತ್ತೆ. ಆದರೆ ವಿನುತಾ ಏನು ಮಾಡಿರ್ತಾಳೆ, ಕದ್ರು ವಿನುತಾ ಇಬ್ಬರು ಒಬ್ರಿಗೊಬ್ಬರು ಆಕಾಶದಲ್ಲಿ ಹೋಗೋ ದೇವೇಂದ್ರನ ಕುದುರೆ ನೋಡಿ, ಉಚ್ಚಾಶ್ರವ ಕುದುರೆ ನೋಡಿ ಅದು ಬಿಳಿಯಾಗಿದೆ ಅಂತ ವಿನುತಾ ಹೇಳ್ತಾಳೆ. ಕದ್ರು ಅದನ್ನು ಒಪ್ಪಲ್ಲ. ಇಲ್ಲ, ಅದರ ಬಾಲ ಕಪ್ಪಾಗಿದೆ,
ಅಷ್ಟೇನು ಅದೇನು ಪೂರ್ತಿ ಬಿಳಿ ಆಗಿಲ್ಲ ಅಂತ ಹೇಳ್ಬಿಡ್ತಾಳೆ ಕದ್ರು. ಆವಾಗ ವಿನುತಾಗೆ ಬೇಜಾರಾಗುತ್ತೆ. ಇಲ್ಲ ಪೂರ್ತಿ ಆ ಕುದುರೆ ಎಲ್ಲ ಬಿಳಿ ಬಣ್ಣದ್ದೇ ಶ್ವೇತವರ್ಣದೇ ಆಗಿತ್ತು, ಬೇಕಾದರೆ ನೀನೇ ನೋಡೋ ಅನ್ನೋಷ್ಟೊತ್ತಿಗೆ ಅದು ಅಲ್ಲಿಂದ ಪಾಸಾಗಿ ಹೊರಟೋಗುತ್ತೆ ಕುದುರೆ, ಕಾಣೋದಿಲ್ಲ. ವಿನುತಾ ನೀಟಾಗೇ ನೋಡಿರ್ತಾಳೆ ಕುದುರೆನ, ಅದು ಎಲ್ಲ ವೈಟ್ ಇರುತ್ತೆ, ಎಲ್ಲಿ ಬ್ಲ್ಯಾಕ್ ಕಲರ್ ಇರಲ್ಲ. ಆದರೆ ಕದ್ರಿಗೂ ಗೊತ್ತದು ವೈಟೇ ಅಂತ, ಕದ್ರಿಗೂ ಗೊತ್ತು. ಆದರೂ ವಿನುತಾಗೆ ಯಾಕೆ ವಿನುತಾ ಮಾತನ್ನ ಯಾಕೆ ನಾನು ಒಪ್ಕೋಬೇಕು, ಅವಳಿಗೆ ಯಾಕೆ ಬೇಷ್ ಅನ್ಬೇಕು, ಗ್ರೇಟ್ ಅನ್ಬೇಕು ಅವಳನ್ನ. ಅಕ್ಕ ತಂಗಿರಲ್ಲಿ ದೇಶ ಇರುತ್ತೆ ಮತ್ಸರ. ಹಾಗೆ ಇಲ್ಲಿ ಕೂಡ ಕಶ್ಯಪ್ ಮಹರ್ಷಿ ಹೆಚ್ಚಾಗಿ ವಿನುತಾನೇ ಇಷ್ಟಪಡ್ತಿರ್ತಾನೆ, ಅದಕ್ಕೆ ಕದ್ರಿಗೂ ಕೂಡ ಸ್ವಲ್ಪ ದೇಶ ಇರುತ್ತೆ ವಿನುತಾ ಮೇಲೆ. ಅದಕ್ಕೆ ವಿನುತಾ ಹೇಳಿದ ಮಾತನ್ನ ಕದ್ರು ಒಪ್ಕೊಳ್ಳಲ್ಲ. ಇಲ್ಲ ಬಿಳಿಯಾಗಿಲ್ಲ, ಬಾಲ ಕಪ್ಪಾಗಿದೆ ಅಂತ ಕದ್ರು ವಾದ ಮಾಡ್ತಾಳೆ. ಅವರಿಬ್ಬರ ಮಧ್ಯೆ ಹೀಗೆ ವಾದ ನಡೀತದೆ. ಆಮೇಲೆ ಪಂದ್ಯನೂ ಕಟ್ಕೊಬಿಡ್ತಾರೆ. ಕದ್ರು ಹೇಳ್ತಾಳೆ ವಿನುತಾಗೆ, ಏನಂತ ಹೇಳ್ತಾಳಂದರೆ, ನೋಡು ವಿನುತಾ, ನೀನೇನೋ ಹೇಳ್ತೀಯ ಕುದುರೆ ಪೂರ್ತಿಯಾಗಿ ಬೆಳ್ಳಗಾಗಿದೆ, ಶ್ವೇತವರ್ಣ ಹಾಲಿನಂತ ಇದೆ ಅಂತ. ನಾನು ಹೇಳ್ತಾ ಇದ್ದೀನಿ ಅದರ ಬಾಲ ಕಪ್ಪಗಾಗಿದೆ ಅಂತ. ನೀನು ಹೇಳ್ತಾ ಇದೆಯಾ ಇಲ್ಲ ಬಾಲ ಕೂಡ ಬಿಳಿ ಬಣ್ಣದ್ದೇ, ಎಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅದಕ್ಕೆ ಅಂತ ಹೇಳ್ತಾಯಿದ್ದೆ. ಆಯಿತು, ಈ ಸಾರಿ ಅದು ಬರಲಿ ಈ ಕಡೆ, ಆವಾಗ ನೋಡೋಣ. ಒಂದು ವೇಳೆ ಬಾಲ ಕಪ್ಪಾಗಿದ್ದರೆ, ನಾನು ಹೇಳೋ ಥರ ಬಾಲ ಕಪ್ಪಾಗಿದ್ದರೆ ಅಲ್ಲಿಗೆ ನಾನೇ ಗೆದ್ದೆ, ನೀನೇ ಸೋತೆ. ನೀನು ಸೋತ್ರೆ ನನಗೆ ಸುಮಾರು 5,000 ವರ್ಷಗಳ ಕಾಲ ನೀನು ನನಗೆ ದಾಸಿ ಆಗಿರಬೇಕು ಅಂತ ಕದ್ರು ಹೇಳ್ಬಿಡ್ತಾಳೆ. ಬಾಲ ಕಪ್ಪಾಗಿದ್ದರೆ ನೀನು ಸೋತಂತೆ, 5,000 ವರ್ಷ ನೀನು ನನಗೆ ದಾಸಿ ಆಗಿರ್ಬೇಕಂತ ಕದ್ರು ಹೇಳ್ಬಿಡ್ತಾಳೆ. ಅದಕ್ಕೆ ವಿನುತಾ ಒಪ್ಕೊಬಿಡ್ತಾಳೆ. ಯಾಕಂದರೆ ವಿನುತಾ ನೋಡಿರೋದು ನಿಜಾನೇ, ಬಿಳಿ ಕುದುರೆ, ಎಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಭಯ ಆಗಿ ಬೀಳಬೇಕು, ನೋಡಿರೋದು ಸತ್ಯನೇ, ಒಪ್ಕೊಬಿಡ್ತಾಳೆ. ಆದರೆ ಕದ್ರು ಏನು ಮಾಡ್ತಾಳೆ, ಏನು ಪ್ಲ್ಯಾನ್ ಮಾಡ್ತಾಳೆ, ತನ್ನ ಮಕ್ಕಳನ್ನೆಲ್ಲ ಕರೆದು, ವಿನುತಾಗೆ ಗೊತ್ತಿಲ್ಲದೆ ತನ್ನ ಮಕ್ಕಳನ್ನೆಲ್ಲ ಕರೆದು, ನಾಗಜಾತಿ ನಾಗಕುಲ, ಹೇಳ್ತಾಳೆ ಮಕ್ಕಳೇ ನನಗೆ ಒಂದು ಸಹಾಯ ಮಾಡಬೇಕು ನೀವು. ಏನಪ್ಪ ಮಾಡಬೇಕು ಮಕ್ಕಳೇ ಅಂದರೆ, ನೀವು ಉಚ್ಚೈಶ್ರವ ಕುದುರೆ ಅಂತ ಒಂದು ಹಿಂದರಂದೇ ಒಂದು ಕುದುರೆ ಇದೆ, ಅದರ ಬಾಲಾಗಿ ಹೋಗಿ ನೀವು ಸುತ್ಕೊಬಿಡ್ಬೇಕು. ಬಾಲಕ್ಕೆ ನೀವೆಲ್ಲ ಹೋಗಿ ಬಾಲಕ್ಕೆ ಸುತ್ಕೊಬಿಡಿ. ಹೆಂಗೋ ಅದು ದೂರ, ಎಷ್ಟೋ ಕಿಲೋಮೀಟ್ರ್ ದೂರದಲ್ಲಿ ಆಕಾಶದಲ್ಲಿ ಹೋಗ್ತಾ ಇರುತ್ತೆ. ನಾನು ನಿಮ್ಮ ಚಿಕ್ಕಮ್ಮ ಅಂದರೆ ಯಾರು, ವಿನುತಾ, ಅಲ್ಲಿ ಮಲ್ಕೊಂಡಿರ್ತೀವಿ ಪಾರ್ಕಲ್ಲಿ, ಹೂವಿನ ಗಿಡಗಳಿರುತ್ತಲ್ಲ ಪಾರ್ಕು, ಅಲ್ಲಿ ಆಕಾಶದಲ್ಲಿ ಬೆಳದಿಂಗಳಾಗಿರ್ತದೆ ಚಂದ್ರ ಭಗವಾನ. ಆ ಟೈಮಲ್ಲಿ ಕುದುರೆ ಹೋಗುತ್ತೆ, ನೀವು ಆ ಬಾಲಕ್ಕೆ ಸುತ್ಕೊಬಿಡಿ. ಯಾಕೆ ಅಂದರೆ ನಾನು ಗೆಲ್ಲಬೇಕು, ಬಾಲ ಕಪ್ಪಾಗಿದ್ದರೆ ನಾನು ಗೆಲ್ತೀನಿ, ನೀವು ಬಾಲಕ್ಕೆ ಸುತ್ಕೊಬಿಡಿ, ಕಪ್ಪಾಗಿ ಕಾಣಿಸ್ತದೆ. ಆವಾಗ ವಿನುತಾ ಸೋತಾಗ್ತಾಳೆ. ನನ್ನ ತಂಗಿ ಅವಳು ಸೋತಾಗ್ಬಿಟ್ರೆ 5,000 ವರ್ಷ ನನಗೆ ಅವಳು ದಾಸಿಯಾಗಿರ್ತಾಳೆ, ಏನಾದರೂ ಮಾಡಿ ಸೇರ್ ತೀರ್ಸ್ಕೋಬೇಕು ಅವಳ ಮೇಲೆ. ಈ ರೀತಿ ಕದ್ರು ಹೇಳ್ಬಿಡ್ತಾಳೆ. ಆದರೆ ಈ ನಾಗಜಾತಿನಲ್ಲಿ ಮೊದಲು ಅಷ್ಟನಾಗಗಳಿರ್ತಾರೆ. ಅಷ್ಟನಾಗಗಳು ಅಂದರೆ ವಾಸುಕಿ, ತಕ್ಷಕ, ಕಾಳಿಂಗ, ಶ್ವೇತ ಇತ್ಯಾದಿ ನಾಗಗಳು, ಅಷ್ಟನಾಗಗಳು ಮೇಯ್ನ್ ಅವರೇ ಬಲಶಾಲಿಗಳು. ಆಯಾ ರಾಜ್ಯಗಳಿಗೆ ಅವ್ರ ರಾಜರುಗಳು ಕೂಡ ಹೌದು, ಚಿಕ್ಕ ರಾಜ್ಯರುಗಳಿಗೆ ಆಗಿರ್ತಾರೆ. ತಾಯಿ ಹೇಳಿದ ಮೇಲೆ ಇವರು ಒಪ್ಪೋದಿಲ್ಲ. ಇಲ್ಲಮ್ಮ ನೀನು ಮೋಸ ಮಾಡ್ತಾಯಿದ್ಯಾ, ಹೀಗೆ ಮೋಸ ಮಾಡಬಾರ್ದು, ಚಿಕ್ಕಮ್ಮನಿಗೆ ಅನ್ಯಾಯ ಆಗಬಾರ್ದು ಅಂತ ಅವ್ರು ಹೇಳ್ತಾರೆ ಅಷ್ಟನಾಗಗಳು. ಆದರೆ ಈಗ ಕೋಪ ಬರುತ್ತೆ, ಏನರೋ ನಿಮ್ಮನ್ನು ನಾನು ರಾಜ ಮಾಡಿದ್ದೀನಿ ನಿಮ್ಮ ಅಪ್ಪಗೆಲ್ಲ ಹೇಳಿ, ಈಗ ನೀವು ಆಗಲ್ಲ ಅಂತೀರಾ, ನನ್ನ ಮಾತಿಗೆ ಜನ್ಮ ಕೊಟ್ಟ ತಾಯಿ ನಾನು ಹೇಳ್ದಂಗೆ ಕೇಳಬೇಕು, ನನಗೆ ವಿರುದ್ಧವಾಗಿ ಮಾತಾಡ್ತೀರಾ ಅಂತ ವಾದ ಮಾಡ್ತಾಳೆ. ವಾದ ವಿವಾದ ನಡೀತೆ. ಎಷ್ಟು ಹೇಳಿದ್ರು ಅವ್ರ ತಾಯಿ ಎಷ್ಟು ಕೇಳ್ಕೊಂಡ್ರೂ ಆ ಮಕ್ಕಳು ಕೇಳೋದಿಲ್ಲ. ಇಲ್ಲ ನಾವು ಅನ್ಯಾಯ ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಲ್ಲ, ವಂಚನೆ ಮಾಡಲ್ಲ ಅಂತ ಅವ್ರು ಹಠ ಮಾಡಿ ಕೂತ್ಕೊಬಿಡ್ತಾರೆ ಈ ಅಷ್ಟನಾಗಳು. ಆವಾಗ ಹೀಗೆ ಕೋಪ ಬರುತ್ತೆ, ಶಾಪ ಕೊಟ್ಬಿಡ್ತಾಳೆ, ನೀವೆಲ್ಲ ಬೆಂಕಿನಲ್ಲಿ ಆಗಿ ಸತ್ತೋಗಿ, ನೀವೆಲ್ಲ ಸುಟ್ಟು ಭಸ್ಮ ಆಗಿ, ಯಾಕಂದರೆ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರ ನೀವು ಅಂದ್ಬಿಟ್ಟು ಶಾಪ ಕೊಟ್ಬಿಡ್ತಾಳೆ. ಆದರೆ ಅವರು ಆ ಶಾಪ ಗುರಿಯಾಗಿ ಅವರು ಹೊರಟೋಗ್ತಾರೆ. ಇನ್ನು ಉಳಿದವ್ರನ್ನ ಕರಿತಾಳೆ, ಬೇರೆಯವ್ರು ಇರ್ತಾರಲ್ಲ ಅವ್ರನ್ನ ಕರಿತಾಳೆ, ನೀವೆಲ್ಲ ಬರ್ರ ಇಲ್ಲಿ ಅಂದ್ಬಿಟ್ಟು. ನೋಡ್ರೋ ನಿಮ್ಮ ಅಣ್ಣಂದರು ಆಗಲ್ಲ ಅಂದ್ಬಿಟ್ರು, ಅವ್ರಿಗೆ ಶಾಪ ಕೊಟ್ಟಿದ್ದೀನಿ, ಅಯ್ಯಾಗಿರೋರು ನಾಶ ಆಗ್ತಾರೆ, ಸುಟ್ಟೋಗ್ತಾರೆ ಅಂತ ಅಂದ್ಬಿಡ್ತಾಳೆ. ಪಾಪ ಇವ್ರು ಭಯ ಆಗಿಬಿಡುತ್ತೆ, ತಮ್ಮಂದ್ರಿಗೆ ಚಿಕ್ಕವ್ರಿಗೆ, ಇನ್ನೂ ಬೇರೆಯವರು. ಅದರಲ್ಲಿ ಕೆಲವರು ಒಪ್ಕೊಳ್ಳಲ್ಲ, ಅವ್ರಿಗೆಲ್ಲ ಶಾಪ ಕೊಡ್ತಾಳೆ. ಕೆಲವರು ಒಪ್ಕೊಳ್ತಾರೆ ಬೈಕೆ ಅವ್ರ ಅಮ್ಮನ ಎಲ್ಲಿ ಶಾಪ ಕೊಟ್ಬಿಡ್ತಾಳೆ ಅಂತ ಬೈಕೆ ಒಪ್ಕೊಬಿಟ್ಟು, ಆಯಿತು ನಾವು ಬಾಲಕ್ಕೆ ಸುತ್ಕೊಬಿಡ್ತೀವಿ ಅಂತ ಆಮೇಲೆ ಹೋಗಿ ಬಾಲಕ್ಕೆ ಅವರು ಸುತ್ಕೊಳ್ತಾರೆ. ಆಮೇಲೆ ಕುದುರೆ ಬರುತ್ತೆ. ಇವರಿಬ್ಬರು ಎಲ್ಲ ಪಾರ್ಕಲ್ಲಿರ್ತಾರೆ, ಅಕ್ಕ ತಂಗಿ ಕದ್ರು ವಿನುತಾ.
ನೋಡ್ತಾರೆ, ನೋಡು ಅಂತ ಕದ್ರು ತೋರಿಸ್ತಾಳೆ. ನೋಡು ಉಚ್ಚಶ್ರವ ಕುದುರೆ ದೇವೇಂದ್ರನ ಬಂತು, ನೋಡು ಬಾಲ ನೋಡು ಕಪ್ಪಗ ಇದೆ ಅಂತ ಹೇಳ್ಬಿಡ್ತಾಳೆ. ವಿನುತಾ ನೋಡ್ತಾಳೆ, ಹೌದಲ್ಲ ಇದು ಹೆಂಗೆ ಸಾಧ್ಯ, ಬಿಳಿ ಕುದುರೆ ನಾನು ನೋಡಿದ್ದೀನಿ, ನನಗೆ ಕ್ಲಾರಿಟಿ ಇದೆ ಅಂತ ಪಾಪ ಅವಳು ತಲೆ ಕೆಡ್ಸ್ಕೊತಾಳೆ. ಆದರೂ ಏನು ಪ್ರಯೋಜನ, ಕಪ್ಪಗ ಇದೆ ಬಾಲ, ಸೋತೋಗ್ತಾಳೆ. ಕದ್ರು ಗೆದ್ದುಬಿಡ್ತಾಳೆ. ಆಮೇಲೆ ಬಿಡ್ರಿ, ಆಮೇಲೆ ನಿಧಾನಕ್ಕೆ ಏನಾಗುತ್ತೆ ಗೊತ್ತಾ, ಆ ವಿನುತಾಗೆ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ ಅಂಗವಿಕಲ ಹುಡ್ತಾನೆ, ಅಂಗವಿಕಲ, ಅವನೇ ಅರುಣ. ಈ ಕತೆ ಹಿಂದೆ ಹೇಳಿದ್ದೀನಿ. ಯಾಕಂದರೆ ಕದ್ರು ಅವಳಿಗೆ ನೂರಾರು ಸಾವಿರಾರು ಮೊಟ್ಟೆಗಳು, ನಾಗಮೊಟ್ಟೆಗಳು, ಅವುಗಳಿಗೆ ಮಕ್ಕಳಾಗಿರುತ್ತೆ ಕದ್ರುಗೆ. ಆದರೆ ವಿನುತಾಗೆ 2 ಮೊಟ್ಟೆ, ಇನ್ನೂ ಮಕ್ಕಳಾಗಿರಲ್ಲ. ಆ ಟೈಮಲ್ಲಿ ಏನಪ್ಪ ಆಗುತ್ತಂದರೆ, ಇದು ಹಿಂದೆ ನಡೆದ ಕತೆ, ಇದು ಹಿಂದೆ ನಡೆದಿದ್ದು, ಈಗಲ್ಲ, ಹಿಂದೆ. ಈಕೆಗೆ ಇನ್ನೂ ಮಕ್ಕಳಾಗಿರಲ್ಲ. ಈಕೆ ಏನು ಮಾಡ್ತಾಳೆ, ತನ್ನ ಅಕ್ಕನ ಮೇಲೆ ಸೇಡ್ಗೆ ವಿನುತಾ ಒಂದು ಮೊಟ್ಟೆನ ಹೊಡೆದ್ಬಿಡ್ತಾಳೆ. ಯಾಕಂದರೆ ಅಕ್ಕನಿಗೆ ಮಕ್ಕಳಾಗೋಯ್ತು, ನನಗಿನ್ನೂ ಆಗಲಿಲ್ವ ಅಂದ್ಬಿಟ್ಟು ಮೊಟ್ಟೆನ ಹೊಡೆದ್ಬಿಡ್ತಾಳೆ. ಆ ಹೊಡೆದಾಗ ಏನಾಗುತ್ತೆ, ಅದು ಇನ್ನೂ ವಯಸ್ಸಾಗಿರಲ್ಲ ಮಗುಗೆ, ಪಾಪ ಇನ್ನೂ ಎಳೆದ ಮಗು, ಅದು ಇನ್ನೂ ವಯಸ್ಸಾಗಿಲ್ಲ. ಆವಾಗ ಅಂಗವಿಕಲ ಆಗಿ ಆ ಮಗು ಹುಟ್ಟುತ್ತೆ, ಓಡಾಡೋಕ್ಕಾಗಲ್ಲ, ಕೈಗಳು ಕಾಲುಗಳು ಒಂಥರ ಇರುತ್ತೆ. ಆವಾಗ ಆ ಮಗುಗೆ ಕೋಪ ಬರುತ್ತೆ, ತನ್ನ ತಾಯಿಗೆ ಶಾಪ ಕೊಟ್ಬಿಡುತ್ತೆ, ನೀನು ಸುಮಾರು ವರ್ಷಗಳಿಗೆಲ್ಲ ದಾಸಿ ಆಗಿರು ಬೇರೆಯವ್ರಿಗೆ ಅಂತ ಶಾಪ ಕೊಟ್ಬಿಡ್ತಾನೆ ಮಗ. ಆ ಶಾಪದ ಪರಿಣಾಮ ಇವತ್ತು ಅವ್ರ ಅಕ್ಕ ಇದ್ದಾಳಲ್ಲ ಕದ್ರುಗೆ ದಾಸಿ ಆಗಬೇಕಾದ ಪರಿಸ್ಥಿತಿ ಬಂತು ವಿನುತಾಗೆ. ತನ್ನ ಮಗನೇ ಕೊಟ್ಟ ಶಾಪ ಅದು ತಾಯಿಗೆ, ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಂದು ಮೊಟ್ಟೆ ಇರುತ್ತೆ, ಅದನ್ನು ಒಡೆಯೋದು ಬೇಡ ಅಂತ ಯೋಚನೆ ಮಾಡ್ತಾಳೆ. ಅದರಲ್ಲಿ ನಿಧಾನಕ್ಕೆ ಗರುಡ ಹುಡ್ತಾನೆ. ಯಾರು? ಗರುಡ ಬೆಳೀತಾನೆ, ತುಂಬ ಬಲಶಾಲಿ, ವೀರ, ಶೂರ, ಬುದ್ಧಿವಂತ, ಜ್ಞಾನಿ ಗರುಡ, ಶೂರಾದಿಶೂರ. ಈ ಕಡೆ ಅರುಣ ಏನು ಮಾಡ್ತಾನೆ, ಅಂಗವಿಕಲ ಅಲ್ಲ, ಸೂರ್ಯ ಭಗವಾನ ಇವನಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಇವನ ಮೇಲೆ ಕರುಣೆ ತೋರಿ ತನ್ನ ಸಾರಥಿಯನ್ನಾಗೆ ಮಾಡ್ಕೊಳ್ತಾನೆ ಸೂರ್ಯ ಭಗವಾನ. ಇವತ್ತು ಸೂರ್ಯ ಭಗವಾನ ರಥದ ಸಾರಥಿ ಯಾರು ಮುಂದ್ಗಡೆ ಇರೋದು? ಅರುಣ. ಯಾರ ತಮ್ಮ? ಗರುಡನ ತಮ್ಮ. ಯಾರ ಮಗ? ವಿನುತಾ ಕಶ್ಯಪ ಮಹರ್ಷಿ ಮಗ. ಈಗ ಅರ್ಥ ಆಯ್ತಾ? ಈಗ ಗರುಡ ಏನು ಮಾಡ್ತಾನೆ, ದೊಡ್ಡವನಾಗಿ ಬೆಳೀತಾನೆ. ಆದರೆ ತನ್ನ ತಾಯಿ 5,000 ವರ್ಷಗಳಿಂದ ತನ್ನ ದೊಡ್ಡಮ್ಮನಿಗೆ ದಾಸಿ ಆಗಿರ್ತಾಳೆ. ಇದು ಬೇಜಾರಾಗುತ್ತೆ ಗರುಡನಿಗೆ. ಅದರಲ್ಲೂ ಕುತಂತ್ರ ಮಾಡಿ ಅವ್ರ ದೊಡ್ಡಮ್ಮ ಮೋಸ ಮಾಡಿರ್ತಾಳೆ, ವಂಚನೆ ಮಾಡ್ತಾಳೆ. ಇದು ಗೊತ್ತಾಗ್ಬಿಡುತ್ತೆ ಅವ್ರ ಬಾಯಿಂದ ಇವ್ರ ಬಾಯಿಂದ. ಯಾರಿಗೆ? ಗರುಡನಿಗೆ ಕೋಪ ಬರುತ್ತೆ. ಏನು ಮಾಡೋದು, ದೊಡ್ಡಮ್ಮ ಅಲ್ಲ, ಇನ್ನು ಸಾಯಿಸೋಕ್ಕಾಗಲ್ಲ, ದೊಡ್ಡಮ್ಮನಿಗೆ ತೊಂದರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ದೊಡ್ಡಮ್ಮನಿಗೆ ಹೋಗಿ ಕಾಲು ಹಿಡ್ಕೊಂಡು ಕೇಳ್ಕೊಳ್ತಾನೆ, ನಮ್ಮಮ್ಮನ್ನ ಬಿಟ್ಬಿಡು, ನಮ್ಮಮ್ಮನ್ನ ದಾಸಿಯನ್ನಾಗಿ ಮಾಡ್ಕೊಬೇಡ, ಬಿಟ್ಬಿಡು, ಇಷ್ಟು ದಿನ ಮಾಡ್ಕೊಂಡಿದ್ಯಾ, ದುಡ್ಸ್ಕೊಂಡಿದ್ಯಾ, ಸೇವೆ ಮಾಡಿಸ್ಕೊಂಡಿದ್ಯಾ, ಇನ್ಮೇಲಾದರೂ ಮುಕ್ತಿ ಕೊಡು ಅಂತ ಗರುಡ ಕೇಳ್ಕೊತಾರೆ. ಆದರೆ ಆಕೆ ಒಪ್ಕೊಳ್ಳಲ್ಲ. ಒಂದು ಷರತ್ತು ಹಾಕ್ತಾಳೆ, ನೋಡು ಸುಮ್ಮನೆ ನಾನು ಬಿಡುಗಡೆಗೊಳಿಸೋಕ್ಕಾಗಲ್ಲ ನಿಮ್ಮ ಅಮ್ಮನಿಗೆ, ದೇವಲೋಕದಲ್ಲಿ ದೇವೇಂದ್ರನ ಹತ್ರ ಇದೈತೆ, ಅಮೃತ ಐತೆ, ಅದನ್ನು ತಗೊಂಬಂದು ನನಗೆ ಕೊಡು ಅಂತ ಹೇಳ್ತಾನೆ. ಸರಿ, ಅದು ತಂದು ಕೊಡ್ತೀನಿ, ನಮ್ಮ ತಾಯಿನ ಬಿಡುಗಡೆ ಮಾಡ್ತೀಯ ಅಂತಾನೆ. ಆಯಿತು ಅಂತಾಳೆ. ಕದ್ರಿಗೆ ಏನಪ್ಪ ಆಲೋಚನೆ ಅಂದರೆ, ಅಮೃತ ತೊಗೊಂಬಂದ್ಬಿಟ್ರೆ ತಾನೂ ಕುಡಿಬೋದು, ತನ್ನ ಮಕ್ಕಳಿಗೂ ಕುಡಿಸ್ಬೋದು, ಅಮೃತವರಾಗ್ಬಿಡ್ತಾರೆ ಅನ್ನೋದು ಆಕೆ ಪ್ಲ್ಯಾನ್. ಆಮೇಲೆ ಯಾರೇ ದೈತ್ರು ಇನ್ನೊಬ್ಬರು ಮತ್ತೊಬ್ಬರು ದಾಳಿ ಮಾಡಿದ್ರೆ ಏನೂ ಆಗಲ್ಲ, ನಮ್ಮ ಜಾತಿಗೂ ಅದು ಸಿಗುತ್ತೆ ಅಮೃತ. ಅದು ನಮಗೆ ಮಾತ್ರ ಸೀಮಿತ ಆಗಬೇಕು, ದೇವತೆಗಳಿಗೆ ಸೀಮಿತ ಆಗಬಾರ್ದು. ಇವಾಗ ಎಲ್ಲರೂ ಕುಡಿತಾರೆ, ನಾವಾಗಿ ಅವ್ರ ಹತ್ರ ಭಿಕ್ಷೆ ಬಿಡಬೇಕು. ದಿನಕ್ಕೆ 1 ಸಾರಿ ದೇವತೆಗಳ ಹತ್ರ ಹೋಗ್ಬೇಕು ಇವರು, ಡೈಲಿ ದೇವತೆಗಳ ಹತ್ರ ಹೋಗ್ಬೇಕು ಇವರು. 4 ಜಾತಿ, ಇನ್ನೊಂದು ಜಾತಿ, ಮತ್ತೊಂದು ಜಾತಿ. ಏನಕ್ಕೆ? ಅಮೃತ ಬೇಡಕ್ಕೆ. ಅದರಲ್ಲೂ ಎಲ್ಲರಿಗೂ ಕೊಡಲ್ಲ ಅವರು, ಯಾರೋ ಕೆಲವ್ರಿಗೆ ಮಾತ್ರ ಕೊಡ್ತಾರೆ ದೇವತೆಗಳು. ದೇವೇಂದ್ರ ಅದು ಎಷ್ಟೋ 1 ಡ್ರಾಪ್ ಕೊಡ್ತಾನೆ ಅಮೃತ. ಅದು ಕುಡಿದ್ರೆ 1 ದಿನ ಮಾತ್ರ ಆಯುಸ್ಸಿರುತ್ತೆ, ಆಮೇಲೆ ಮತ್ತೆ ಸತ್ತೋಗ್ತಾರೆ. ಆಯುಸ್ 1 ದಿನ ಅಮೃತವ ಇರುತ್ತೆ ಅವ್ರಿಗೆ, ಚಿಕ್ಕ ವಯಸ್ಸು, ಯೌವನ ಇರುತ್ತೆ. ಆಮೇಲೆ ಆಯುಸ್ ಮುಗಿತಾ ಹೋಗ್ತದೆ, ಕುಡ್ದಿಲ್ಲ ಅಂದರೆ ಮಾರನೇ ದಿನ. ಆಮೇಲೆ ಯಾವಾಗ ಸಾಯ್ಬೋದೋ ಹೇಳೋಕ್ಕೆ ಬರೋದಿಲ್ಲ. ಅಂದರೆ 1 ದಿನ 1-2 ಡ್ರಾಪ್ ಅವ್ರು ಕೊಡ್ತಾರೆ, ಒಂದಷ್ಟು 10 ಗ್ರಾಮ 20 ಗ್ರಾಮ ಇಷ್ಟ ಕೊಡ್ತಾರೆ. ml 10 ml 20 ml ಅಷ್ಟ ಕೊಡ್ತಾರೆ ಅಮೃತ. ಎಲ್ಲರಿಗೂ ಒಂದೊಂಚೂರು ಕೊಡ್ತಾರೆ. ಅವೆಲ್ಲರೂ ಹೋಗಿ ಕ್ಯೂ ನಿಂತ್ಕೋಬೇಕು. ಇಲ್ಲಿ ರೇಷನ್ ಕಾರ್ಡ್ಗೆ ನೀವು ರೇಷನ್ ತಗೊಳ್ಳೋಕ್ಕೆ ಕ್ಯೂ ನಿಂತ್ಕೊತಿರಲ್ಲ, ಪ್ರಸಾದ ತಗೊಳ್ಳೋಕೆ ಹಂಗೆ ಕೂಡ ಅಷ್ಟೇ. ದೇವಲೋಕದಲ್ಲಿ ಎಂಥ ಕರ್ಮ ನೋಡ್ರಿ ಅವ್ರಿಗೂ ಕೂಡ. ದೇವೇಂದ್ರನ ಅರಮನೆಯಲ್ಲಿ ಎಲ್ಲರಿಗೂ ಕ್ಯೂ ನಿಲ್ಲಿಸಿ ಕೊಡ್ತಾರೆ, ದಿನಾ ಹೋಗ್ಬೇಕಲ್ಲಿ ಅಮೃತ ತಗೊಳ್ಳೋಕ್ಕೆ. ಅವ್ರು ಕೊಟ್ಟಿದ್ದನ್ನು ಭಿಕ್ಷಾ ರೂಪದಲ್ಲಿ ಇವ್ರು ತಗೋಬೇಕು ಬಿಟ್ಟಿಯಾಗಿ, ಇನ್ನೇನು ಮಾಡೋದು. ಆಮೇಲೆ 1 ದಿನ ಅಷ್ಟೇ ಪವರ್ ಅದು. 1 ದಿನ ಅಂದರೆ ಎಷ್ಟಪ್ಪ ಅಂದರೆ, ನಮಗೆ 24 hour 1 ದಿನಕ್ಕೆ, 24 ಗಂಟೆ 1 ದಿನಕ್ಕೆ ನಮಗೆ. ದೇವತೆಗಳಿಗೆ 1 ವರ್ಷ
ನಮ್ಮ ಮನುಷ್ಯರದ್ದು ಭೂಮಿ ಮೇಲೆ ಕಾಲಮಾನ 1 ವರ್ಷ ಇದೆಯಲ್ಲ, ಅದು ದೇವತೆಗಳಿಗೆ 6 ತಿಂಗಳು ಹಗಲು 6 ತಿಂಗಳು ಕತ್ಲು ರಾತ್ರಿ, 6 ತಿಂಗಳು ಹಗಲು 6 ತಿಂಗಳು ರಾತ್ರಿ, ಅಂದರೆ 1 ವರ್ಷ ಅವ್ರಿಗೆ 1 ದಿನ. ನಮಗೆ 24 ಗಂಟೆ 1 ದಿನ. ಈಗ ಅರ್ಥ ಆಯ್ತಾ? ಅವರು ಅಮೃತ ಕುಡಿತಾರೆ, ಅದಕ್ಕೆ ಯೌವನವಾಗಿರ್ತಾರೆ. 18 ವರ್ಷ ವಯಸ್ಸಿದ್ರೆ ಅಷ್ಟೇ ಇರ್ತಾರೆ. ಇವಾಗ ನನಗೆ 55 ವರ್ಷ, ಇನ್ಯಾರಿಗೋ 35 ವರ್ಷ, ಇನ್ಯಾರಿಗೋ 70 ವರ್ಷ, ಇನ್ಯಾರಿಗೋ 100 ವರ್ಷ. ಆದರೆ ಅಮೃತ ಕುಡಿದ್ಬಿಟ್ರೆ 18 ವರ್ಷಕ್ಕೆ ಇಳಿದ್ಬಿಡುತ್ತೆ ಶರೀರದಲ್ಲಿರೋ ಶೆಲ್ಸು, ಕ್ರೋಮೋಸೋಮ್ಸ್ ಇರುತ್ತಲ್ಲ ಶರೀರದಲ್ಲೇ, ಬಯೋಕೆಮಿಸ್ಟ್ರಿನಲ್ಲಿ DNA ಎಲ್ಲ ಡೈವರ್ಟ್ ಆಗಿಬಿಡುತ್ತೆ, ಮಲ್ಟಿ ಪರ್ಸ್ನಾಲಿಟಿ ಆಗಿ ದಿವ್ಯ ಶರೀರ ಆಗಿಬಿಡುತ್ತೆ. ಅಂದರೆ 18 ವರ್ಷ ವಯಸ್ಸಿನಲ್ಲಿ ಆರೋಗ್ಯವಂತರು ಹೆಂಗಿರ್ತಾರೆ, ದುಷ್ಟಪುಷ್ಟವಾಗಿ ಒಳ್ಳೆ ಥರ, ಆ ಥರ ಶೆಲ್ಸ್ ಆಗುತ್ತೆ ಆ ಅಮೃತ ಕುಡಿದ್ರೆ. ಆದರೆ ಅಲ್ಲಿ ದಿನ ಕುಡಿಬೇಕು, ಅಂದರೆ ವರ್ಷಕ್ಕೊಂದು ಸಾರಿ ಕುಡಿಬೇಕು ಅವರು. ಈಗ ಅರ್ಥ ಆಯ್ತಾ? ನಾವಾದರೆ ದಿನ ಕುಡಿಬೇಕು, ಅವ್ರು ವರ್ಷಕ್ಕೊಂದು ಸಾರಿ ಕುಡಿಬೇಕು. ಇಲ್ಲಾಂದರೆ ಅಷ್ಟೇ ಅವ್ರ ಕತೆ ಮುಗಿದಾಗುತ್ತೆ, ಆಯುಸ್ ಮುಗಿತಾ ಹೋಗುತ್ತೆ ಮನುಷ್ಯರ ಥರ. ಆಮೇಲೆ ಈ ಕರ್ಮ ಯಾಕೆ ಅವ್ರ ಹತ್ರ ಭಿಕ್ಷೆ ಬೇಡಬೇಕು ಅಂತ ಕದ್ರು ಯೋಚನೆ ಮಾಡ್ತಾಳೆ. ಅದನ್ನೇ ಕದ್ಕೊಂಬಂದ್ಬಿಟ್ರೆ ಹಿಂಗೆ ಎತ್ಕೊಂಬಂದ್ಬಿಟ್ರೆ. ಅದಕ್ಕೆ ಗರುಡನ್ಗೆ ಹೇಳ್ತಾಳೆ. ಗರುಡ ಹೋಗ್ತಾನೆ ದೇವೇಂದ್ರನ ಹತ್ರ ಕೇಳ್ಕೊತಾನೆ, ಅದು ಕೊಟ್ಬಿಡು ನಮಗೆ, ನಮ್ಮ ತಾಯಿನ ಬಿಡಿಸ್ಕೋಬೇಕು ಅಂತ. ಆದರೆ ದೇವೇಂದ್ರ ಒಪ್ಪಲ್ಲ. ಆವಾಗ ಗರುಡನ ಕೋಪ ಬರುತ್ತೆ, ಅವ್ರವ್ರಿಗೆ ಯುದ್ಧನೂ ನಡೀತೆ, ಗಲಾಟೆನೂ ಆಗುತ್ತೆ. ಲಾಸ್ಟ್ಗೆ ನ್ಯಾಯ ಪಂಚಾಯತಿ ಅಲ್ಲಿರೋರೆಲ್ಲ ಮಾಡಿ ನ್ಯಾಯ ಪಂಚಾಯತಿ ಲಾಸ್ಟ್ಗೆ ಗರುಡನಿಗೆ ಅದು ಕೊಡ್ತಾರೆ. ಗರುಡ ತೊಗೊಂಡು ಬರ್ತಾನೆ, ತೊಗೊಂಡು ಬಂದು ದೊಡ್ಡಮ್ಮನ ಕೊಡ್ತಾನೆ. ಆಯಮ್ಮ ಏನು ಮಾಡ್ತಾಳೆ, ಅದನ್ನು ತೊಗೊಂಡೋಗ್ಬಿಟ್ಟು ಯಾರಿಗೂ ಸಿಗಬಾರ್ದು ಅಂದ್ಬಿಟ್ಟು ರೂಮಲ್ಲಿ ಹುಲ್ಲಿರುತ್ತೆ, ಹುಲ್ಲು ಮೆದೆ ಅಂದರೆ ಹುಲ್ಲು, ಆ ಹುಲ್ಲು ಒಳಗಡೆ ಬಚ್ಚಿಟ್ಬಿಡ್ತಾಳೆ. ಅಲ್ಲಿ ಹುಲ್ಲಿರುತ್ತೆ, ಅಲ್ಲೆಲ್ಲ ಹುಲ್ಲು ಬೆಳ್ಕೊಂಡಿರ್ತದೆ, ರಾಶಿ ರಾಶಿ ಹುಲ್ಲು ಎಲ್ಲ ಇರುತ್ತೆ ಮನೆ ಪಕ್ಕದಲ್ಲಿ ಅಕ್ಕಪಕ್ಕ ಎಲ್ಲ, ಹುಲ್ಲಲ್ಲಿ ಹೋಗಿ ಬಚ್ಚಿಟ್ಬಿಡ್ತಾಳೆ. ಅದೇನಾಗ್ತದೆ, ಸ್ವಲ್ಪ ಚೆಲ್ಲೋಗ್ಬಿಡುತ್ತೆ ಅಲ್ಲಿ ಹೋಗಿ ಬಚ್ಚಿಡೋವಾಗ, ಅದೆಲ್ಲ ಹೀರ್ಕೊಳ್ಳುತ್ತೆ ಯಾವುದು ಹುಲ್ಲು. ಆವತ್ತಿಂದ ಅದು ಭೂಮಿ ಮೇಲೆ ದರ್ಬೆ, ನೀವು ಹೇಳ್ತಿರಲ್ಲ ದರ್ಬೆ ಅಂತಿರಲ್ಲ, ಭೂಮಿ ಮೇಲೆ ದರ್ಬೆ, ಗರಿಕೆ ಹುಲ್ಲು ಇತ್ಯಾದಿ ಇತ್ಯಾದಿ. ಗೊತ್ತಾಯ್ತಾ? ಅಮೃತ ಇವೆಲ್ಲ ಸಿಗ್ತಾವತ್ತು. ಇನ್ನೂ ಕೆಲವು ವೃಕ್ಷಗಳು ಅಮೃತ ಬಳ್ಳಿ ಅವೆಲ್ಲ ಬೇರುಗಳಿರುತ್ತಲ್ಲ ಅಕ್ಕಪಕ್ಕ ಗಿಡಗಳು, ಅವೆಲ್ಲ ಹೀರ್ಕೊಬಿಡ್ತಾವೆ ಅಮೃತನ. ಆವತ್ತಿಂದ ಈ ರೀತಿ ಕಥೆ ಹೇಳ್ತಾರೆ. ಇನ್ನೂ ಏನೇನೋ ರುದ್ರಾಕ್ಷಿ ಅಲ್ಲ, ಇದು ತುಳಸಿ, ಇವೆಲ್ಲ ಅಮೃತ ಅಂತಾರೆ. ಓಕೆನಾ? ಅಮೃತ ಬಳ್ಳಿ, ದರ್ಬೆ ಹುಲ್ಲು ಇವೆಲ್ಲ. ಆದರೆ ವರ್ಷಕ್ಕೊಂದು ಸಾರಿ ಅವರು ಅಮೃತ ತೊಗೊಳ್ಬೇಕು. ಇವಾಗ ಎಲ್ಲಿದೆ ಅಮೃತ? ನಾಗಲೋಕದಲ್ಲಿದೆ. ಎಲ್ಲರೂ ಎಲ್ಲೋಗ್ಬೇಕು? ನಾಗಲೋಕ ಹೋಗ್ಬೇಕು. ಆಮೇಲೆ ಆಕೆನ ಬಿಡುಗಡೆಗೊಳಿಸಲ್ಲ, ಆಕೆ ಅವಾಗೂ ಬಿಡುಗಡೆಗೊಳಿಸಲ್ಲ, ಬಚ್ಚಿಟ್ಬಿಡ್ತಾಳೆ ಕದ್ರು. ಬಚ್ಚಿಟ್ಬಿಟ್ಟು ಏನು ಮಾಡ್ತಾಳೆ, ಗರುಡನ್ಗೆ ಹೇಳ್ತಾಳೆ, ಇಲ್ಲ ಅಮೃತ ಯಾರೋ ಕತ್ಕೊಂಡು ಹೋಗ್ಬಿಟ್ರು, ಇಲ್ಲ ನೀನೇ ಎತ್ಕೊಂಡು ಹೋಗ್ಬಿಟ್ಟಿದ್ಯಾ, ಕೊಡೋನಂಗೆ ಕೊಟ್ಬಿಟ್ಟು ಅಂತ. ಆ ರೀತಿ ಸುಳ್ಳು ಹೇಳ್ತಾಳೆ ಅವಾಗ ಕದ್ರು ಬೇರೆ. ಅದು ಒಂದು ಬೇಜಾರು. ಗೊತ್ತಾಯ್ತಲ್ಲ? ಆವಾಗ ಅಲ್ಲಿ ಚೆಲ್ಲೋಗಿರುತ್ತೆ ಹುಡ್ಕಾಡೋವಾಗ ಸ್ವಲ್ಪ, ಗೊತ್ತಾಯ್ತಲ್ಲ? ಆ ರೀತಿ ಅಮೃತ ಅಂದರೆ ಅದು ಮಾಮೂಲಿ ಈಗ ಭೂಲೋಕದಲ್ಲಿ ಬ್ರೌನ್ ಶುಗರು ಮತ್ತು ಪದಾರ್ಥಗಳು, ಮಾದಕ ವಸ್ತುಗಳಿರುತ್ತೆ ಭೂಲೋಕದಲ್ಲಿ. ಬೀಡಿ ಸಿಗರೇಟು, ಈಗ ನಾಗಾ ಸಾಧುಗಳು ಚುಟ್ಟ ಹೊಡಿತಾರಲ್ಲ, ಬೀಡಿ ಸಿಗರೇಟು, ಡ್ರಿಂಕ್ಸು, ಇವುಗಳಲ್ಲೆಲ್ಲ ಆಲ್ಕೋಹಾಲ್ ಇರುತ್ತೆ, ಇಷ್ಟು % ಮತ್ತು ಪದಾರ್ಥ ಇರುತ್ತೆ. ಅದು ಈ ರೀತಿ ಇರಲ್ಲ ಅಮೃತ ಈ ರೀತಿ ಇರೋದಿಲ್ಲ. ಅಮೃತ ಭಾಳ ಶುದ್ಧವಾಗಿರುತ್ತೆ. ಅದು ಕುಡಿದ್ರೆ, ಮನುಷ್ಯರಂತೂ ಕುಡಿದ್ಬಿಟ್ರೆ ಅಮೃತನ, ಅವ್ರಿಗೆ ಎಷ್ಟೋ 100,000 ವರ್ಷ ಮನುಷ್ಯರು ಬದುಕ್ತಾರೆ. 1000 ವರ್ಷ ಬದುಕ್ತಾರೆ ಮನುಷ್ಯರು, 1-2 ಡ್ರಾಪ್ ಕುಡಿದ್ಬಿಟ್ರೆ ಸಾಕು. ಬರೀ 1 ಡ್ರಾಪ್ ಕುಡಿದ್ರೆ ಅದು ಮನುಷ್ಯ ಎಷ್ಟೋ 1000 ವರ್ಷ ಬದುಕ್ತಾರೆ. ಈಗ ಗೊತ್ತಾಯ್ತಾ? ದೇವತೆಗಳೇ 1 ವರ್ಷ ಬದುಕ್ತಾರೆ ಅದು ಒಂದು ಸಾರಿ ಕುಡಿದ್ರೆ, ಇನ್ನು ಮನುಷ್ಯರು ಹೇಳ್ಬೇಕಾ? ಆ ಥರ ಅಮೃತ ಇರುತ್ತೆ. ಆದರೆ ಮನುಷ್ಯರು ಒಳ್ಳೆಯವರಾಗಿರಬೇಕು. ಒಂದು ವೇಳೆ ಯಾರಾದರೂ ಕೆಟ್ಟವ್ರು ಕುಡಿದ್ರೆ ಅಮೃತನ, ಅವ್ರಿಗದು ವಿಷ ಆಗಿ ಪರಿವರ್ತನೆ ಆಗುತ್ತೆ. ಇದು ಸಿದ್ಧಾಂತ. ಅಮೃತ ಅಂದರೆ ಅದು ದೇವತೆಗಳ ಆಯುಷನ್ನು ಹೆಚ್ಚಿಸ್ತಕ್ಕ, ಹಂಗಂತ ಪರ್ಮನೆಂಟ್ ಅಲ್ಲ. ನಾನು ಹೇಳಿದ್ನಲ್ಲ, ಪದೇ ಕುಡಿತಾನೇ ಇರಬೇಕು ಅಮೃತ. ಈಗ ಗೊತ್ತಾಯ್ತಾ? ದೇವಲೋಕದಲ್ಲೂ ದೇವತೆಗಳಿಗೆ ಯಾವತ್ತೋ ಒಂದಿನ ಆಯುಷ್ ಮುಗಿಯುತ್ತೆ, ಎಲ್ಲ ದೇವತೆಗಳಿಗೂ ಅಷ್ಟೇ. ಆಮೇಲೆ ಬೇರೆ ದೇವತೆಗಳು ಬರ್ತಾರೆ, ಅದೇ ಹೆಸರಿನಲ್ಲಿ ಇಲ್ಲ ಬೇರೆ ಹೆಸರುಗಳಲ್ಲಿ ಬರ್ತಾರೆ ಬೇರೆ ದೇವತೆಗಳು ಆಯಾ ಲೋಕಗಳಿಗೆ. ಇವಾಗ ನಮ್ಮ ಲೋಕದಲ್ಲೂ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಇವರು ಹೋಗ್ತಾರೆ, ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಹೋಗ್ತಾರೆ, ಇನ್ನೊಬ್ರು ಬರ್ತಾರೆ. ಪ್ರೈಮ್ ಮಿನಿಸ್ಟ್ರು ಅಷ್ಟೇ ಅಲ್ವ, ಏನೆಲ್ಲರೂ ಒಬ್ಬರೇ ಇರ್ತಾರೆ ಸಿಂಹಾಸನದ ಮೇಲೆ, ಯಾರು ಒಬ್ಬರೇ ಪರ್ಮನೆಂಟಾಗಿರಲ್ಲ. ಗುರುಗಳು ಅಷ್ಟೇ, ರಾಜರುಗಳು ಅಷ್ಟೇ, ಅಧಿಕಾರಿಗಳಷ್ಟೇ, ಇನ್ನೊಬ್ರಷ್ಟೇ ಮತ್ತವ್ರಷ್ಟೇ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗೆ ದೇವಲೋಕಗಳಲ್ಲೂ ಅಷ್ಟೇ. ಈಗ ಗೊತ್ತಾಯ್ತಲ್ಲ? ಅಮೃತ ಅಂದರೆ, ದೇವಲೋಕದ ಅಮೃತ ಅಂದರೆ ಏನು ಅಂತ ಅರ್ಥ ಆಯ್ತಾ?
ಆಯುಸ್ಸನ್ನು ಹೆಚ್ಚುತ್ತೆ, ಮತ್ತೆ ಮತ್ತೆ ಕುಡಿತಾ ಇರಬೇಕು. ಆದರೆ ಈ ಜಗತ್ತಿನಲ್ಲಿ ಶಾಶ್ವತವಾದದಂದರೆ ಸಪ್ತಚಕ್ರಗಳ ಕುಂಡಲಿನಿ ಯೋಗ ಸಾಧನೆ. ನಮ್ಮ ಶರೀರದಲ್ಲಿ ಕುಂಡಲಿನಿ ಸಾಧನೆ ಮಾಡಿದ್ರೆ ಎರಡೂ ಈ ಬ್ರೈನ್ ಕೆಳಗಡೆ ಪಿಟ್ಯುಟರಿ ಪೀನಿಯಲ್ ಗ್ರಂಥಿ ಇರುತ್ತೆ. ಬ್ರೈನ್ ಕೆಳಗೆ ಹಿಂದಿನ ಭಾಗದಲ್ಲಿ ಮೆಮೊರಿ ಇರೋದೆಯಲ್ಲ ಅಲ್ಲಿ, ಅದು ಕರಗಬೇಕು. ಕರಗಿದ್ರೆ ಇಡೀ ಶರೀರಕ್ಕೆ ಮೆದುಳು ಶರೀರಕ್ಕೆ ಇಳಿಯುತ್ತೆ, ಇಡೀ ಶರೀರ ಅಮೃತ ಆಗುತ್ತೆ. ಕ್ರೋಮೋಸೋಮ್ಸಲ್ಲಿ ಬದಲಾವಣೆ ಆಗುತ್ತೆ, DNA ಬದಲಾವಣೆ ಆಗುತ್ತೆ, ಶೆಲ್ಸ್ ಎಲ್ಲ ಕನ್ವರ್ಟ್ ಆಗುತ್ತೆ, ಮಲ್ಟಿ ಪರ್ಸನಾಲಿಟಿ ಆಗುತ್ತೆ, ದಿವ್ಯ ಶರೀರ ಆಗುತ್ತೆ. ಆವಾಗ ನಾವು ಶಾಶ್ವತವಾಗಿ ಬದುಕ್ತೀವಿ. ನಾವು ಯಾವುದೇ ಅಮೃತ ಕುಡಿಬೇಕಾಗಿಲ್ಲ, ಭೌತಿಕವಾದ ಯಾವುದೇ ಅಮೃತ ಕುಡಿಬೇಕಾಗಿಲ್ಲ. ಅವ್ರದ್ದು ದಿವ್ಯ ಸೂಕ್ಷ್ಮ ಅಮೃತ ಅದು, ನಾವು ಅದು ಕೂಡ ಕುಡಿಬೇಕಾಗಿಲ್ಲ. ಶಾಶ್ವತವಾಗಿ ನಾವು ಇರ್ತೀವಿ, ನಮ್ಮನ್ನು ಯಾರೂ ಕೊಲ್ಲಕ್ಕಾಗಲ್ಲ. ಅದೇ ಕುಂಡಲನೇ ಸಾಧನೆ ಮಾಡಿ ಸಕ್ಸಸ್ ಆಗಬೇಕು. ನಾವು ಸಕ್ಸಸ್ ಆದರೆ ಎನಿ ಟೈಮ್ ನಾವು ಈ ಶರೀರದಿಂದ ಹೊರಗಿರ್ತೀವಿ. ಏನಿದ್ರೂ ಈ ರೀತಿ ಉಪನ್ಯಾಸ ಕೊಡೋಕೆ ಮಾತಾಡೋಕೆ ಮಾತ್ರ ಶರೀರದಲ್ಲಿರ್ತೀವಿ, ಇನ್ನು ಉಳ್ದಾಗ ಎನಿ ಟೈಮ್ ಹೊರಗಡೆ ಇರ್ತೀವಿ. ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ, ಧ್ಯಾನ ಮಾಡೋದು, ಸಮಾಧಿ, ಇನ್ನೊಂದು ಮತ್ತೊಂದು ಅದರಲ್ಲಿ ಹೇಳಿದ್ದೀನಿ ನೋಡಿ. ನಾವು ಯಾವ ರೀತಿ ಕುಂಡಲಿನಿನಲ್ಲಿ ಸಾಧನೆಯಲ್ಲಿ ಸಕ್ಸಸ್ ಆದರೆ ನಾವು ಅಮರತ್ವರಾಗ್ತೀರಿ, ಶಾಶ್ವತವಾದ ಅಮರತ್ವರಾಗ್ತೀರಿ. ಯಾಕಂದರೆ ನಮ್ಮ ಒಳಗಡೆ ದಿವ್ಯಶಕ್ತಿ, ಆತ್ಮಶಕ್ತಿ, ಪರಮಾತ್ಮ ಶಕ್ತಿನ ನಾವು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇದಕ್ಕೆ ಬೇಕಾಗಿರೋದು ನ್ಯಾಯ, ನೀತಿ, ಸತ್ಯ, ಧರ್ಮಗಳು. ಇದರಿಂದ ಮಾತ್ರ ಸಾಧ್ಯ. ಯಾವುದೇ ವಂಚನೆ ಇರಬಾರ್ದು, ಕುಚೋದ್ಯ, ಕುತಂತ್ರಗಳಿರಬಾರ್ದು, ಆಸೆಗಳಿರಬಾರ್ದು. ನಿಜವಾದ ಪಾರಮಾರ್ಥಿಕ ಜ್ಞಾನ ಇರಬೇಕು, ಆವಾಗಲೇ ಇದು ಸಕ್ಸಸ್ ಆಗೋದು. ಸುಮ್ಮನೆ ಯಾರ್ಯಾರೋ ಏನೋ ಹೇಳ್ತಾರೆ ಚಕ್ರಗಳ ಬಗ್ಗೆ, ಅದೆಲ್ಲ ಕೇಳಬೇಡಿ. ನಿಜವಾದ ಸಾಧನೆ ಮಾಡಬೇಕು. ಮಾಡೋರು ಒಳ್ಳೆಯ ನ್ಯಾಯ, ನೀತಿ, ಸತ್ಯ, ಧರ್ಮದಿಂದ ಇರಬೇಕು. ಅದೇ ಗುರುಭಕ್ತಿ ಇಲ್ದವರು, ಗುರುಗಳನ್ನು ದ್ವೇಷ ಮಾಡೋರು, ಅವರೆಲ್ಲ ಬರೀ ಬುರುಡೆ ಬಿಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಯಾಕಂದರೆ ಆಧ್ಯಾತ್ಮದ ಬೆಲೆ ಅವ್ರಿಗೆ ಗೊತ್ತಿಲ್ಲ, ದೈವತ್ವದ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಪುರಾಣಗಳು, ವೇದಗಳು, ಶ್ರುತಿಗಳು, ಹಿಂದೂ ಧರ್ಮದ ನಿಜವಾದ ತತ್ವ ಏನು, ಸಿದ್ಧಾಂತ ಏನು, ಹಿಂದೂ ಧರ್ಮ ಅಂದ್ರೇನು, ಹಿಂದೂ ಧರ್ಮದ ಶಕ್ತಿ ಏನಂತೆ ಗೊತ್ತಿರಲ್ಲ. ಅಂಥ ನೀಚ ನಿಕೃಷ್ಟರು ಈ ಭೂಮಿ ಮೇಲೆ ಬೇಜಾನು, ಅದರಲ್ಲೂ ಹಿಂದೂ ಧರ್ಮದಲ್ಲೇ ಹುಟ್ಟಿದ್ದಾರೆ. ಅದು ನಮ್ಮ ಕರ್ಮ, ಎಲ್ಲ ನೋಡಬೇಕಲ್ಲ. ಬಿಡಿ, ಅವ್ರವ್ರಿಷ್ಟ ಅವ್ರವ್ರು ಮಾಡಿದ್ದವ್ರಿಂದ ಇರುತ್ತೆ. ನೀವು ಅಮೃತವನ್ನು ಪಡೆಯೋದು ದೇವಲೋಕಕ್ಕೆ ಹೋಗಬೇಕಾಗಿಲ್ಲ. ನೀವೇ ದೇವಮಾನವರಾಗಿ ನಿಮ್ಮಲ್ಲೇ ಅದನ್ನು ರೆಡಿ ಮಾಡ್ಕೋಬೇಕು. ನಮ್ಮ ಶರೀರದಲ್ಲೇ 3 ಗ್ರಂಥಿಗಳಿದೆ, ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಅಂತ. ಇವುಗಳನ್ನು ಮೀರಿದ್ದು ಅಮೃತ್ವ ಗ್ರಂಥಿ, ಅಮೃತ ಗ್ರಂಥಿ. ಈಗ ಗೊತ್ತಾಯ್ತಲ್ಲ, ಅದನ್ನು ನಾವು ಓಪನ್ ಮಾಡಬೇಕು. ಅಂದರೆ ಅದು ಸ್ಪ್ರಿಡ್ ಆಗಬೇಕು, ಕರಗಬೇಕು, ಶರೀರಕ್ಕೆ ಇಳಿಬೇಕದು ಪರಿಪೂರ್ಣ ಪಕ್ವವಾಗಿ. ಹಾಗೆ ಮಾಡಬೇಕಾದ್ರೆ ನಮ್ಮಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ, ಹಾಗೆ ಧ್ಯಾನ, ಜಪ ಇವೆಲ್ಲ ಮಾಡಬೇಕು. ದೈವಭಕ್ತಿ, ಗುರುಭಕ್ತಿಯಿಂದ, ದಾನ ಧರ್ಮದಿಂದ, ಒಳ್ಳೆಯ ಕರ್ಮಗಳಿಂದ ಸಾಧ್ಯ ಕುಂಡಲನೇ ಏರಿಸ್ಕೊಳ್ಳೋಕ್ಕೆ. ಬೇರೆ ಯಾವುದೇ ಟ್ರಿಕ್ಸ್ ಮಾಡಿದ್ರೂ ಆಗೋದಿಲ್ಲ. ಓಕೆನಾ? ಓಕೆ. ಅಮೃತ್ವ ಗ್ರಂಥಿ, ಅಮೃತ ಗ್ರಂಥಿ, ಅಮೃತ್ವ, ದೇವಲೋಕ. ಇಲ್ಲಿ ಮುಗಿಸ್ತಾ ಇದ್ದೀನಿ. ಟೈಮ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಅದೇ ನನಗೆ ಶಕ್ತಿ, ಅದೇ ಸ್ಫೂರ್ತಿ. ಈ ರೀತಿ ಮತ್ತೆ ವಿಡಿಯೋ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೊಳ್ಳಿ, ಕಲೀರಿ. ವೈಜ್ಞಾನಿಕವಾಗಿ ಸ್ಕ್ಯಾನರ್ ಮೂಲಕ ನೀವೇನು ಸಾಧನೆ ಮಾಡಿದ್ರೆ ಅದನ್ನ ಕಿರ್ಲಿನ್ ಫೋಟೋಗ್ರಾಫಲ್ಲಿ ನೋಡ್ಬೋದು. ಈಗಾಗಲೇ ವೀಡಿಯೋ ಹಾಕಿದೆ, ನೀವು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿಲ್ಲ ಅಂದರೆ ನೋಡಿ. ಹಾಗೆ ಇನ್ನೂ ಬೇರೆ ಸ್ಕ್ಯಾನರ್ಗಳು, ತುಂಬ ಸ್ಕ್ಯಾನರ್ಗಳಿರುತ್ತೆ. ಎಲ್ಲ ಒಂದೊಂದೇ ಸ್ಕ್ಯಾನರ್ಗಳು ಪರಿಚಯ ಮಾಡಿಕೊಡ್ತೀನಿ. ಓಕೆನಾ? ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿಮಗೆ ಒಳ್ಳೆಯದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಎಲ್ಲರಿಗೂ ಒಳ್ಳೆಯದಾಗಲಿ.